ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು PSI ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದೊಳಗಡೆ ನಾವು ಇತ್ತೀಚೆಗೆ ಅಂದ್ರೆ ನವೆಂಬರ್ 24, 2024ನೇ ಇಸ್ವಿಯ ಕೆಸೆಟ್ ಎಕ್ಸಾಮ್ ನಡೀತು. ಅದರಲ್ಲಿ ಬರುವಂತಹದ್ದು ಇದು ಪೇಪರ್ 2 ದಲ್ಲಿ ಬರುವಂತಹ ಒಂದು ಹಿಸ್ಟ್ರಿ ಸ್ಪೆಸಿಫಿಕ್ ಪೇಪರ್ ಆಗಿರ್ತೈತಿ. ಅದು ಯಾವ ರೀತಿ ಇತ್ತು, ಅದರ ಕೀ ಆನ್ಸರ್ ಗಳನ್ನ ಇವತ್ತ ನಾವು KEA ವೆಬ್ಸೈಟ್ ಅಲ್ಲಿರುವಂತಹ ಕೀ ಆನ್ಸರ್ ಗಳನ್ನು ನೋಡಿ ಮ್ಯಾಚ್ ಮಾಡಿ ಇವತ್ತಿನ ಒಂದು ವಿಡಿಯೋದೊಳಗಡೆ ನೋಡೋಣ. ಕೆಸೆಟ್ ಎಕ್ಸಾಮ್ ನ ಸ್ಪೆಸಿಫಿಕ್ ಪೇಪರ್ ಅಥವಾ ಪೇಪರ್ 2ರ ನಿರ್ದಿಷ್ಟ ಪತ್ರಿಕೆಯಲ್ಲಿ ಬರುವಂತಹ ಇತಿಹಾಸ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ದು ಅದನ್ನ ಇವತ್ತ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಬನ್ರಿ, ಮೊದಲನೇ ಪ್ರಶ್ನೆ ಏನೈತೆ ನೋಡೋಣ. ಅಲಾವುದ್ದೀನ್ ಹಸನ್ ಸ್ಥಾಪಿಸಿದಂತಹ ಬಹುಮನಿಯರ ಪ್ರಥಮ ರಾಜಧಾನಿ ಯಾವ್ದಂತ ಕೇಳ್ಯಾರ. ಗುಲ್ಬರ್ಗಾ, ಬೀದರ್, ಅಹಮದ್ ನಗರ, ದೌಲತಾಬಾದ್. ಇದು ಕ್ವಶನ್ ಬಹಳ ಲೆಂತ್ ಇದ್ರಿಂದ ಇವುಗಳನ್ನ ಏನ್ ಮಾಡ್ತೀನಿ, ಡೈರೆಕ್ಟ್ ಆನ್ಸರ್ ಅನ್ನ ಹೇಳ್ಕೊಂತ ಹೋಗ್ತೀನಿ. ಅಂದ್ರೆ ಮುಂದೆ ಕೆಸೆಟ್ ಬರೆಯೋರಿಗೆ ಯಾವ ರೀತಿ ಕ್ವಶನ್ ಪೇಪರ್ ಬರಬಹುದು ಅಂತಕ್ಕಂಥದ್ದು ಇದು ಅಂದಾಜಾಗೋ ಸಲುವಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ. ನೋಡ್ರಿ, ಅಲಾವುದ್ದೀನ್ ಹಸನ್ ಸ್ಥಾಪಿಸಿದಂತ ಬಹುಮನಿಯರ ಪ್ರಥಮ ರಾಜಧಾನಿ ಯಾವ್ದಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಗುಲ್ಬರ್ಗಾ. ಅಲಾವುದ್ದೀನ್ ಹಸನ್ ಗಂಗು ಬಹುಮನಿಶಾರ್ ಅವರು ಬಹುಮನಿ ಸುಲ್ತಾನ ಮನೆತನವನ್ನ ಸ್ಥಾಪನೆ ಮಾಡಿದ್ರು. ಈ ಗುಲ್ಬರ್ಗಕ್ಕೆ ಹೆಸರೇನ್ ಇಟ್ಟಿದ್ರಪ್ಪ ಅಂತಂದ್ರೆ ಇವರು ಅಹಶನಾಬಾದ್ ಅಂತೇಳಿ, ಅಹಶನಾಬಾದ್ ಅಂತ ಗುಲ್ಬರ್ಗಾವನ್ನ ಕರಿತಾ ಇದ್ರು. ಆ ಅಹಶನಾಬಾದ್ ಅಂತೇಳಿ ಮರುನಾಮಕರಣ ಮಾಡಿ ರಾಜ್ಯದನ್ನ ಮಾಡಿಕೊಂಡು ಈ ಅಲಾವುದ್ದೀನ್ ಹಸನ್ ಗಂಗು ಬಹುಮನಿಷ ತನ್ನ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ. ತದನಂತರ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿ ಬೀದರ್ಗೆ ಏನಂತ ಹೆಸರಿಡ್ತಾರಪ್ಪ ಅಂತಂದ್ರ ಮಹಮನಾಬಾದ್ ಅಂತೇಳಿ. ಮಹಮನಾಬಾದ್ ಅಂತ ಹೆಸರಿಟ್ಕೊಂಡು ಬೀದರ್ನಲ್ಲಿಂದ ಆಡಳಿತವನ್ನ ಮಾಡ್ತಾರ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನ ನೀಡಲಾಗಿದ್ದು 2 ಹೇಳಿಕೆಗಳನ್ನ ಕೊಟ್ಟಾರ. ಅದರೊಳಗೆ ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ. ಇದ್ರೊಳಗೆ ಯಾವ್ದು ಸರಿ ಇದೆ, ಅದಕ್ಕೆ ವಿವರಣೆ ಯಾವ್ದು ಅಂತ ಕೇಳ್ಯಾರ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಸರಿಯಾದ ಒಂದು ಎ ಮಾತ್ರ, ಅಂದ್ರೆ ದಕ್ಕನ್ನಿನ ಅಪಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡವರು ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಆದರೆ ಆರ್ ಅಂತಕ್ಕಂಥದ್ದು ಅಂದ್ರೆ ಅವರು ಬಹುಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಲಿಲ್ಲ, ಇದು ತಪ್ಪಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಎರಡನೇ ಕ್ವಶನ್ ಆಪ್ಷನ್ 3 ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಮೂರನೇ ಪ್ರಶ್ನೆ ನೋಡ್ರಿ. ಒಂದ್ ಸೆಕೆಂಡ್ ವೇಟ್ ಮಾಡ್ರಿ. ಹೈಲೈಟ್ ಇಟ್ಕೋತೀನಿ. ಚಹಲ್ಗಾನಿ ವ್ಯವಸ್ಥೆಯನ್ನ ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಇಲ್ತಮಶ್. ದೆಹಲಿ ಸುಲ್ತಾನರಲ್ಲಿ ಬರುವಂತಹ ಗುಲಾಮಿ ಸಂತತಿಯ 2ನೇ ಪ್ರಮುಖ ಸುಲ್ತಾನನಾದಂತಹ ಇಲ್ತಮಶ್ ಚಹಲ್ಗಾನಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. 4ನೇ ಪ್ರಶ್ನೆ ನೋಡ್ರಿ. ಶಿವಾಜಿಯ ಉದಯವನ್ನ ಮರಾಠರ ರಾಷ್ಟ್ರೀಯತೆಯ ಉನ್ನತಿಗಾಗಿ ಕಂಡ ಇತಿಹಾಸಕಾರ ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಎ 1 ಮತ್ತು 2. ಅಂದ್ರೆ MG ರಾನಡೆ ಮತ್ತು VV ಜೋಶಿರವರು ಶಿವಾಜಿಯ ಉದಯವನ್ನ ಮರಾಠರ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡಂತ ಇತಿಹಾಸಕಾರರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ ನೋಡ್ರಿ. ಪುರಂದರ ಒಪ್ಪಂದಕ್ಕೆ ಸಂಬಂಧಪಟ್ಟಿದ್ದು. ಪುರಂದರ ಒಪ್ಪಂದ ಶಿವಾಜಿ ಮತ್ತು ಔರಂಗಜೇಬರ ನಡುವೆ ನಡೀತೈತಿ. ಅದರಲ್ಲಿ ಆದಂತಹ ಒಪ್ಪಂದಗಳೇನಂತಕ್ಕಂಥದ್ದು ಈ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, 1ನೇ ಸ್ಟೇಟ್ಮೆಂಟ್ ನೋಡ್ರಿ. ಮರಾಠರು 23 ಕೋಟೆಗಳನ್ನ ಮೊಘಲರಿಗೆ ಒಪ್ಪಿಸಬೇಕಾಗಿತ್ತು. ಶಿವಾಜಿಯ ಮಗ ಸಂಭಾಜಿಗೆ ಜಾಗೀರನ್ನು ನೀಡುವುದರೊಂದಿಗೆ ಪಂಚ ಹಜಾರಿ ಮನ್ಸಬ್ದಾರಿ ಮಾಡಬೇಕಾಗಿತ್ತು. ಶಿವಾಜಿ ತನ್ನ ದಂಡನಾಯಕನನ್ನ ವಜಾಗೊಳಿಸಿದನು. ಶಿವಾಜಿಯು ತನ್ನ ಪ್ರದೇಶಗಳನ್ನ ಸ್ಥಳೀಯ ನಾಯಕರಿಗೆ ನೀಡಬೇಕಾಯಿತು. ಇಲ್ಲಿ ಸರಿಯಾದ ಉತ್ತರ ಮರಾಠರು 23 ಕೋಟೆಗಳನ್ನ ಮೊಘಲರಿಗೆ ಬಿಟ್ಟುಕೊಟ್ರು. ಶಿವಾಜಿಯ ಮಗ ಸಂಭಾಜಿಗೆ ಜಾಗೀರನ್ನ ನೀಡುವುದರೊಂದಿಗೆ ಪಂಚ ಹಜಾರಿ ಮನ್ಸಬ್ದಾರನನ್ನಾಗಿ ಮಾಡಬೇಕಾಗಿತ್ತು. ಇವೆರಡೂ ಸ್ಟೇಟ್ಮೆಂಟ್ ಸರಿ ಇದ್ದದ್ದರಿಂದ ಇಲ್ಲಿ ಎ ಮತ್ತು 1 ಮತ್ತು 2 ಅಂತಕ್ಕಂಥದ್ದು ಸರಿಯಾದ ಉತ್ತರ, ಅಂದ್ರೆ ಆಪ್ಷನ್ ಎ. ಇನ್ನ 6ನೇ ಪ್ರಶ್ನೆ ನೋಡ್ರಿ. ಸತೀಶ್ ಚಂದ್ರ ಅವರು ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿಶ್ ಸ್ಟೇಟ್ ಯಾವೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ಒಂದನೇದ್ ನೋಡ್ರಿ. ಹೊರ ಹಾಕಲ್ಪಟ್ಟ ಕೆಲವು
ಸ್ಥಳೀಯ ಆಡಳಿತಗಾರರ ಬೆದರಿಕೆ ಅಂತಕ್ಕಂಥದ್ದು. ಎರಡನೇದು ನೋಡ್ರಿ, ಟರ್ಕಿಯ ಕುಲೀನ ಮನೆತನದವರ ಆಂತರಿಕ ಪಕ್ಷಪಾತ. ಮೂರನೇದು, ಮಧ್ಯ ಏಷ್ಯಾದ ರಾಜಕೀಯ ಬದಲಾವಣೆಗಳು ಭಾರತದ ಮೇಲೂ ಪ್ರಭಾವ ಬೀರಿತ್ತು. ಚೆಂಗಿಸ್ ಖಾನನ ಬೆದರಿಕೆ. ಈ ಚೆಂಗಿಸ್ ಖಾನ್ಗೆ ಮತ್ತು ಟರ್ಕಿಶ್ ದೇಶ ಸ್ಥಾಪನೆಯಾಗಿದ್ದಕ್ಕ ಅಜಗಜಾಂತರ ವ್ಯತ್ಯಾಸ ಐತಿ ಮತ್ತು ಕಾಲಗಳಲ್ಲಿ ವ್ಯತ್ಯಾಸ ಐತಿ. ಆದ್ದರಿಂದ ಇದೊಂದು ರಾಂಗ್ ಮಾಡಿಬಿಟ್ರೆ ಸರಿಯಾದ ಆನ್ಸರ್ ಸಿಕ್ಬಿಡ್ತೈತಿ. ನಾಲ್ಕನೇದೊಂದು ತೆಗೆದ್ಬಿಟ್ರೆ ಸಿಗುವಂತ ಆನ್ಸರ್ ಯಾವ್ದಂತಂದ್ರೆ ಇದು. ಅಂದ್ರೆ ಇವು ಮೂರು ಸರಿಯಾಗ್ಯಾವ. ಇದು ಕರೆಕ್ಟ್ ಐತಿ, ಇದು ಸರಿಯಾಗಿದೆ ಮತ್ತು ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದ್ದರಿಂದ ಆಪ್ಷನ್ ಸಿ. ಬಲ್ಬಣ್ಣನ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಯಾರ ವಿರುದ್ಧ ಕೈಗೊಂಡಿದ್ರು? ನೋಡ್ರಿ, ಎಲ್ಲಾ ಪ್ರಶ್ನೆ ಪತ್ರಿಕೆ ಅಂದ್ರೆ ಹಿಂದೆ ಬರುವಂತ ಎಕ್ಸಾಮ್ದೊಳಗೆ ಏನ್ ಕೇಳ್ತಿದ್ರ ಅಂತಂದ್ರೆ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಜಾರಿಗೆ ತಂದವರು ಯಾರು ಅಥವಾ ಅಳವಡಿಸಿಕೊಂಡವ್ರು ಯಾರು ಅಂತ ಕೇಳ್ತಿದ್ರು. ಬಟ್ ಈಗ ಒಂದ್ ಸ್ವಲ್ಪ ಡೆಪ್ತ್ ಆಗಿ ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಯಾರ ವಿರುದ್ಧ ಕೈಗೊಂಡಿದ್ರು ಅಂತ ಹೇಳ್ತಾರ. ನಾವು ಸಣ್ಣ ಪುಟ್ಟ ಪುಸ್ತಕಗಳಲ್ಲಿ ಯಾವ ಸಿಗುದಿಲ್ಲ, ಆದ್ದರಿಂದ ನಾವು ಸ್ವಲ್ಪ ಡೀಟೇಲ್ ಆಗಿರುವಂತ ಪುಸ್ತಕವನ್ನು ಓದಿದಾಗ ಮಾತ್ರ ಇಂತಹ ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಮಾಡಬಹುದು. ಇಲ್ಲಿ ರಕ್ತ ಮತ್ತು ಉಕ್ಕಿನ ನೀತಿ ಯಾರ ವಿರುದ್ಧ ಕೈಗೊಂಡಿದ್ದಂತಂದ್ರೆ ಚಹಲ್ಗಾನಿ. ಇಲ್ತಮಶ್ ಜಾರಿಗೆ ತಂದಿರುವಂತಹ ಚಹಲ್ಗಾನಿ ಪದ್ಧತಿಗೆ ಅದರ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ಬಲ್ಬನ್ ಏನ್ ಮಾಡ್ತಾನಪ್ಪ ಅಂತಂದ್ರ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಕೈಗೊಳ್ತಾನ. ಇಕ್ತಾದಾರಿ ವ್ಯವಸ್ಥೆಯನ್ನ ಅನುವಂಶೀಯಗೊಳಿಸಿದವರು ಯಾರು? ಇಕ್ತಾದಾರಿ ವ್ಯವಸ್ಥೆಯನ್ನ ಅನುವಂಶೀಯಗೊಳಿಸಿದವರು ಯಾರು ಅಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್. ಇನ್ನು 9ನೇ ಪ್ರಶ್ನೆ ನೋಡ್ರಿ, ಗುಪ್ತರ ಕಾಲದಲ್ಲಿ ಭೂದತ್ತಿ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶವನ್ನ ಗಮನಿಸಬಹುದಾಗಿದೆ? ಭೂಮಿಯನ್ನ ರಾಜ ಯಾವುದೇ ಸಮಯದಲ್ಲಿ ಹಿಂಪಡೆಯಬಹುದಾಗಿತ್ತು? ತಪ್ಪು. ಭೂಮಿಯನ್ನ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗುತ್ತಿತ್ತು. ಇಲ್ಲಿ ಸರಿಯಾದ ಉತ್ತರ ಇದು. ಭೂಮಿಯನ್ನ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಅಥವಾ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಅಥವಾ ಕಾರ್ಯಗಳಿಗಾಗಿ ಗುಪ್ತರ ಕಾಲದಲ್ಲಿ ಭೂದತ್ತಿಗಳನ್ನ ಕೊಡ್ತಾ ಇದ್ರು. ಇನ್ನು 10ನೇ ಪ್ರಶ್ನೆ ನೋಡ್ರಿ, ಕೆಳಕಂಡ ಎರಡು ಹೇಳಿಕೆಗಳಲ್ಲಿ ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ. ಅದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾರ. ಪ್ರತಿಪಾದನೆ ಏನೈತೆ ಅಂತಂದ್ರೆ ಅಕ್ಬರ್ನ ಅವಧಿಯಲ್ಲಿ ಜಪ್ತಿ ಪದ್ಧತಿಯನ್ನ ಜಾರಿಗೊಳಿಸಲಾಯಿತು. ರಾಜ ತೋದರಮಲ್ಲನು ಸಹ ಜಪ್ತಿ ಪದ್ಧತಿಯೊಂದಿಗೆ ಸಂಬಂಧ ಹೊಂದಿದ್ದ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ನೆಕ್ಸ್ಟ್ ನೋಡ್ರಿ, 11ನೇ ಪ್ರಶ್ನೆ, ಈ ಕೆಳಕಂಡವುಗಳ ಪೈಕಿ ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು. ಅಂದ್ರೆ ಅಸಹಕಾರ ಚಳುವಳಿಯ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ ಭಾರತದಲ್ಲಿ ಕೈಗಾರಿಕೀಕರಣವನ್ನ ಸ್ಥಾಪಿಸುವುದು. ಇದು ತಪ್ಪು. ಬ್ರಿಟಿಷ್ ವಸ್ತುಗಳು ಮತ್ತು ಸಂಸ್ಥೆಗಳನ್ನ ಬಹಿಷ್ಕರಿಸುವುದು. ಇದನ್ನ ಹೋಲ್ಡ್ ಮಾಡಿ ಇಟ್ರಿ. 3ನೇ ಪ್ರಶ್ನೆ, ಪ್ರಥಮ ವಿಶ್ವ ಯುದ್ಧ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತವನ್ನ ಬೆಂಬಲಿಸುವುದು. ಪ್ರಥಮ ವಿಶ್ವ ಯುದ್ಧ 1918-19 ಕೊನೆಗೊಂಡಿತ್ತು. ಬಟ್ ಇದು ಅದಾದ ನಂತರ ಘಟನೆ ಆಗೈತಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಬಿ. ಬ್ರಿಟಿಷ್ ವಸ್ತುಗಳನ್ನ ಮತ್ತು ಸಂಸ್ಥೆಗಳನ್ನ ಬಹಿಷ್ಕರಿಸುವುದೇ ಅಸಹಕಾರ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು. 12ನೇ ಪ್ರಶ್ನೆ ನೋಡ್ರಿ, ಮದದ್ ಇ ಮಾಶ್ ಎಂಬುದು ಮದದ್ ಇ ಮಾಶ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ವಕ್ಫ್ ಭೂಮಿ, ಇನಾಮ್ ಭೂಮಿ, ಸೈನ್ಯದ ವೇತನ, ಧಾರ್ಮಿಕ ವಿದ್ವಾಂಸರು ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದಂತ ಭೂಮಿ ಇಲ್ಲವೇ ಪಿಂಚಣಿ. ಸರಿಯಾದ ಉತ್ತರ ಇದೆ. ಮದದ್ ಇ ಮಾಶ್ ಅಂತಕ್ಕಂಥದ್ದು ಏನಂತಂದ್ರೆ ಧಾರ್ಮಿಕ ವಿದ್ವಾಂಸರು ಹಾಗೂ ಧಾರ್ಮಿಕ ವ್ಯಕ್ತಿಗಳಿಗೆ ಅಥವಾ ಧಾರ್ಮಿಕ ವ್ಯಕ್ತಿಗಳಿಗೆ ನೀಡಲಾದಂತಹ ಭೂಮಿ ಇಲ್ಲವೇ ನಗದು ರೂಪದಲ್ಲಿ ಕೊಡುವಂತಹ ಪಿಂಚಣಿ ಆಗಿದೆ. ನೋಡ್ರಿ, 13ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಬಂಜಾರ ಅಂತಕ್ಕಂಥದ್ದು ಅಲೆಮಾರಿ ವ್ಯಾಪಾರಿ. ಕಾರವಾನ ಅಂತಕ್ಕಂಥದ್ದು ದೂರ ಭಾಗದ ವ್ಯಾಪಾರಿ. ಜಾಗೀರದಾರ ಅಂತಕ್ಕಂಥದ್ದು ರಾಜ್ಯವು ಹಂಚಿಕೆ ಮಾಡಿದ ಜಮೀನಿನ ಒಡೆಯ. ಯಾರು? ಜಾಗೀರದಾರ. ಜಾಜ್ಮಾನಿ ಅಂತಕ್ಕಂಥದ್ದು ಕಾರ್ಮಿಕ ವಿಭಜನೆಯ ಒಂದು ವ್ಯವಸ್ಥೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು 14ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ಬಥಾಯ್ ಅಂತಕ್ಕಂಥದ್ದು ಬೆಳೆಯ ಹಂಚಿಕೆ. ಇಲ್ಲಿ 3ನೇ ಆಪ್ಷನ್ A3 ಇಲ್ಲಿ ಐತ್ ನೋಡ್ರಿ, ಇದು ಸರಿಯಾದ ಉತ್ತರ. ದಸ್ತೂರ್ ಅಲ್ ಅಮಲ್ಸ್ ಅಂತಕ್ಕಂಥದ್ದಂದ್ರೆ ನಗದು ದರ. ಜಪ್ತಿ ಅಂದ್ರೆ ಅಳತೆ ಆಧಾರಿತ ಮೌಲ್ಯಮಾಪನ.
ದಹಸಲ ಎಂದರೆ 10 ವರ್ಷಗಳ ಮೌಲ್ಯಮಾಪನ. ಇಲ್ಲಿ ಸರಿಯಾದ ಉತ್ತರ 14ನೇ ಪ್ರಶ್ನೆ ಎ. 15ನೇದು ನೋಡ್ರಿ, 15ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಒಂದು ಹೇಳಿಕೆಯೊಂದನ್ನ ಮತ್ತೊಂದು ವಿವರಣೆ ಎಂದು ಗುರುತಿಸಲಾಗಿದೆ. ಅಂದ್ರೆ ಒಂದು ಹೇಳಿಕೆ, ಅದಕ್ಕೆ ಆ ಹೇಳಿಕೆಗೆ ಒಂದು ವಿವರಣೆ ಅಂತಕ್ಕಂಥದ್ದು. ಇರ್ಫಾನ್ ಒಂದೇ ನೋಡ್ರಿ ಹೇಳಿಕೆಯನ್ನು ಕೊಟ್ಟಾರ ಅಂತಂದ್ರೆ, ಇರ್ಫಾನ್ ಹಬೀಬ್ ರವರ ಪ್ರಕಾರ ಮೊಘಲ್ ಸಾಮ್ರಾಜ್ಯದ ಅವನತಿ ರೈತ ವರ್ಗದ ಬಿಕ್ಕಟ್ಟಿನ ಕಾರಣದಿಂದಾಗಿದೆ. ಅದಕ್ಕೆ ವಿವರಣೆ ಏನಂತಂದ್ರೆ, ಶಿವಾಜಿಯು ಮೊಘಲರೊಂದಿಗೆ ನಡೆದಂತಹ ಯುದ್ಧವು ರೈತ ವರ್ಗವು ಮೊಘಲರ ವಿರುದ್ಧದ ದಂಗೆಗೆ ಪ್ರೇರಣೆಯಾಯಿತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಇರ್ಫಾನ್ ಹಬೀಬ್ ರವರ ಪ್ರಕಾರ ಮೊಘಲ್ ಸಾಮ್ರಾಜ್ಯದ ಅವನತಿಯು ರೈತರ ವರ್ಗದ ಬಿಕ್ಕಟ್ಟಿನ ಕಾರಣದಿಂದ ಆಗಿದೆ. ಇದು ಸರಿ ಐತಿ, ಬಟ್ ಇದಕ್ಕೆ ತಕ್ಕಂಕ ವಿವರಣೆ ಇದು ಅಲ್ಲ. ಆದ್ದರಿಂದ ಆರ್ ತಪ್ಪು, ಎ ಸರಿ ಆಗಿದೆ. 16ನೇ ಪ್ರಶ್ನೆ. ಇದು ಸೇಮ್, ಒಂದು ಹೇಳಿಕೆ ಇನ್ನೊಂದು ವಿವರಣೆ. ಒಂದೇ ಹೇಳಿಕೆ ಏನ್ ಕೊಟ್ಟಾರಂತಂದ್ರೆ, ಮಧ್ಯಯುಗೀನ ಭಾರತದಲ್ಲಿ ಅಸಾಧಾರಣ ಮಟ್ಟದಲ್ಲಿ ನಗರ ಕೇಂದ್ರಗಳು ಬೆಳವಣಿಗೆ ಆಯಿತು. ಇನ್ನು ಇದಕ್ಕೆ ಕಾರಣ ಏನಂತಂದ್ರೆ, ವಿವರಣೆ ಏನಂತಂದ್ರೆ, ಇಸ್ಲಾಂನ ಆಗಮನ ಹಾಗೂ ಮಸೀದಿಗಳ ಸುತ್ತಲಿನ ವಸಾಹತುಗಳ ನಗರಗಳ ಬೆಳವಣಿಗೆಗೆ ಕೊಡುಗೆಯನ್ನ ನೀಡಿದವು. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಹಾಗೂ ಆರವು ಏನ ಸರಿಯಾದ ವಿವರಣೆ ಆಗಿದೆ. ಇನ್ನು 17ನೇ ಪ್ರಶ್ನೆ ನೋಡ್ರಿ, ಕೃಷಿ ಯೋಗ್ಯ ಪಾಳು ಭೂಮಿ ಅಂತಕ್ಕಂಥದ್ದು ಯಾವ್ದಕ್ಕೆ ಕರೀತಾರಂತಂದ್ರೆ, ಕೆಳಗಿನವುಗಳಲ್ಲಿ ಪರೌತಿಯನ್ನ ಕೃಷಿ ಯೋಗ್ಯ ಪಾಳು ಭೂಮಿ ಅಂತೇಳಿ ಕರೆಯುವಂಥದ್ದು. ಇನ್ನ 18ನೇ ಪ್ರಶ್ನೆ ನೋಡ್ರಿ, ತೌಹೀದ್ ಇ ಇಲಾಹಿಯು ಯಾವ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನ ಆಧರಿಸಿದೆ? ತೌಹೀದ್ ಇ ಇಲಾಹಿ ಅಂತಕ್ಕಂಥದ್ದು ಯಾವ ಇಸ್ಲಾಂ ತತ್ವಜ್ಞಾನಿಯ ಚಿಂತನೆಗಳನ್ನ ಆಧರಿಸಿದೆ ಅಂತಂದ್ರೆ, 4ನೇದ್ದು ಇಬ್ನ್ ಇ ಅರಬ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿಗಳ ಚಿಂತನೆಗಳನ್ನ ಇದು ಆಧರಿಸಿದೆ. ಇನ್ನು 19ನೇ ಪ್ರಶ್ನೆ, ಪಿತೃಪ್ರಭುತ್ವ ಅಥವಾ ಪೆಟ್ರಿಮೋನಿಯಲ್ ಅಧಿಕಾರಶಾಹಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3, ಸ್ಟೀಫನ್ ಬಿ ಬ್ಲೇಕ್. 20ನೇ ಪ್ರಶ್ನೆ, ಮೊಘಲರ ಅವಧಿಯಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಂತಹ ಪ್ರದೇಶ ಯಾವುದು? ಸೂರತ್. ಸರಿಯಾದ ಉತ್ತರ ಸೂರತ್. ಅಂದ್ರೆ ಜಹಾಂಗೀರನ ಕಾಲದಲ್ಲಿ ಪ್ರಥಮ ಬಾರಿಗೆ ಪೋರ್ಚುಗೀಸರು ಬಂದು ಈ ಸೂರತ್ ಅನ್ನ ತಮ್ಮ ವ್ಯಾಪಾರ ಪ್ರದೇಶವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರವರ್ಧಮಾನಕ್ಕೆ ತೆಗೆದುಕೊಂಡು ಬಂದರು. ಇನ್ನು 21ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಸ್ಮಾರಕಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಕಾಲಾನುಕ್ರಮ ಅಂತಂದ್ರೆ ಮೊದಲು ಹುಮಾಯೂನ್ನ ಗೋರಿ, ತದನಂತರ ಇತಿಮದ್ ಉದ್ ದೌಲ್ನ ಗೋರಿ, ಅನಂತರ ತಾಜ್ ಮಹಲ್, ಅನಂತರ ಬೀಬಿ ಕಾ ಮಕ್ಬರಾ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕಾಂಕ್ ಪಿರ್ ದರ್ವಿಶ್ ಫನಾ ಪ್ರಾಣತ್ಯಾಗ ಅನುಯಾಯಿ ಸೂಫಿ ಶೇಖರ್ ಮಂದಿರ ಗುರು. ಇಲ್ಲಿ ಸರಿಯಾದ ಉತ್ತರ ಕಾಂಕ ಅಂತಂದ್ರೆ ಸೂಫಿ ಶೇಖ್ನ ಮಂದಿರ. ನೆಕ್ಸ್ಟ್ ಪಿರ್ ಅಂತಕ್ಕಂಥದ್ದಂದ್ರೆ ಗುರು, ಪಿರ್ಗೆ ಗುರು ಅಂತೇಳಿ ಕರೀತಾರ. ನೆಕ್ಸ್ಟ್ ದರ್ವಿಶ್ ಅಂತಂದ್ರೆ ಅನುಯಾಯಿ ಅಂದ್ರೆ ಫಾಲೋವರ್. ಫನಾ ಅಂದ್ರೆ ಪ್ರಾಣ ತ್ಯಾಗ ಮಾಡುವುದೇ ಫನಾ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಐತಿ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ 4. 23ನೇ ಪ್ರಶ್ನೆ, ಸಿದ್ಧರ ಚಳುವಳಿಯು ಈ ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿದೆ? ಅಂದ್ರೆ ಸಿದ್ಧರ ಚಳುವಳಿ ಕೆಳಗಿನ ಯಾವ ಆಪ್ಷನ್ ಸಂಬಂಧಪಟ್ಟಿದೆ ಅಂತಂದ್ರೆ, ಶೈವ ಸಂತರು ಇದು ಮತ್ತು ಅವರ ಚಳುವಳಿ ಸಿದ್ಧಿ ಚಳುವಳಿ ಅಂತೇಳಿ ಕರೀತಾರ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ಇನ್ನು 24ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನ ಪರ್ಷಿಯನ್ ಭಾಷೆಗೆ ತುತಿನಾಮ್ ಎಂದರೆ ಗಿಳಿಯ ಪುಸ್ತಕ ಎಂಬ ಪ್ರಸಿದ್ಧವಾಗಿರುವಂತಹ ಕೃತಿಯನ್ನ ಅಂದ್ರೆ ಪರ್ಷಿಯನ್ ಭಾಷೆಗೆ ಮೊದಲ ಬಾರಿಗೆ ತುತಿನಾಮ ಅಥವಾ ಗಿಳಿಯ ಪುಸ್ತಕ ಅಂತಕ್ಕಂತ ಒಂದು ಪುಸ್ತಕವನ್ನ ಮೊದಲ ಬಾರಿಗೆ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ವಿದ್ವಾಂಸ ಯಾರು ಅಂತ ಕೇಳಿದ್ರೆ, ಭಾಷಾಂತರಿಸಿದವರು ಜಿಯಾನ್ ನಕ್ಸಾಬಿ. 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ. ಉಪನಯನ ಸಂಸ್ಕಾರವನ್ನು ಹಿಂದೂಗಳಲ್ಲಿ ಶಿಕ್ಷಣ ಪ್ರಾರಂಭ ಎಂದು ಗುರುತಿಸಲಾಗಿದೆ. ಮುಸ್ಲಿಮರು ಮತ್ತು ತಮ್ಮ ಮಕ್ಕಳನ್ನ ಮಕ್ತಾಬ್ಗಳಿಗೆ ಕಳಿಸುತ್ತಿದ್ರು. ವಿದ್ವಾಂಸ ಹಾಗೂ ವಿಜ್ಞಾನಿ ಹಕೀಂ ಫತುಲ್ಲಾ ಶಿರಾಜಿಯು ಭಾರತಾದ್ಯಂತ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು. ಈ 3 ಸ್ಟೇಟ್ಮೆಂಟ್ ಸರಿಯಾಗೈತಿ. ಬಟ್ ಇವ್ರೇನ್ ಕೇಳ್ಯಾರ, ತಪ್ಪಾದ ಹೇಳಿಕೆಯನ್ನ ಹೇಳಿ ಅಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4.
ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಕೇಳ್ಯಾರ. ಇಲ್ಲಿ ಕಾಬೂಲಿ ಬಾಗ್ ಮಸೀದಿ, ದಿನ್ ಇ ಪನಾಹ, ಪುರಾಣ ಲಿಖಾ, ಬುಲಂದ ದರ್ವಾಜಾ. ಬುಲಂದ ದರ್ವಾಜಾ ಅಂತೂ ಅಕ್ಬರ್ ಕಟ್ಯಾನ. ಆಪ್ಷನ್ ಸಿ, ಆಪ್ಷನ್ ಡಿ 2 ಇಲ್ಲಿ ಐತ್ ನೋಡ್ರಿ, ಸರಿಯಾದ ಉತ್ತರ ಇದೆ. ಕಾಲಿಬಾಗ್ ಗೊತ್ತಿಲ್ಲ ನಮಗೆ, ಆದ್ರೆ ದಿನ್ ಇ ಪನ್ನಾ ಅಂತಕ್ಕಂಥದ್ದು ಹುಮಾಯನ್ ಸ್ಥಾಪನೆ ಮಾಡಿರುವಂತ ಒಂದು ಗ್ರಂಥಾಲಯ. ಇದೇ ಗ್ರಂಥಾಲಯದಿಂದ ಹುಮಾಯನ್ ಬಿದ್ದು ಸತ್ತೋಗ್ತಾನೆ ನೋಡ್ರಿ. 1, 3 ಅಂದ್ರೆ ಕಾಲಿಬಾಗ್ ಅಂತಕ್ಕಂಥದ್ದನ್ನ ಬಾಬರ್ ಕಟ್ತಾನ. ಪುರಾನ್ ಲಿಖಾ ಅಂತಕ್ಕಂಥದ್ದು ಶೇರ್ಷಾ ಸೂರಿ ನಿರ್ಮಾಣ ಮಾಡ್ತಾನ. ಬುಲಂದರ್ ದರ್ವಾಜಾ ಅಕ್ಟೋಬರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 26 ಎ. 27ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಭಕ್ತಿ ಪಂಥದ ಸಂತರನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ 3 BACD. ಅಂದ್ರೆ ಮೊದಲ ಬಾರಿಗೆ ಬಿ ಇಲ್ಲಿ ನೋಡ್ರಿ, ಇಲ್ಲಿ ಸಿ ಕೊಟ್ಟಾನ, ಇಲ್ಲಿ ಬಿ ಕೊಟ್ಟಾನ, ಕನ್ಫ್ಯೂಸ್ ಮಾಡ್ತಾನ. ಸ್ವಲ್ಪ ಹುಷಾರಾಗಿ ಇಂಥವೆಲ್ಲ ಆನ್ಸರ್ ಮಾಡ್ಬೇಕು. ಬಿ ಅಂತಂದ್ರೆ ಮೊದಲು ರಮಾನಂದ, ತದನಂತರ ನಾಮದೇವ, ಅನಂತರ ರಾಮಾನುಜ, ಅನಂತರ ಚೈತನ್ಯ ಪ್ರಭುಗಳು. 28ನೇ ಪ್ರಶ್ನೆ. ಚಿತ್ರಕಲೆಯಲ್ಲಿನ ಸಿಹಾಯಿ ಕಲಂ ತಂತ್ರವು ಯಾರ ಆಳ್ವಿಕೆ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತು ಅಂತಕ್ಕಂಥದ್ದು. ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂತ ದೊರೆ ಜಹಾಂಗೀರ. ಸೊ ಇಲ್ಲಿ ಕಣ್ಮುಚ್ ಜಹಾಂಗೀರ್ ಅಂತ ಹಾಕಿ ಬಿಡ್ಬೇಕು. ಸರಿಯಾದ ಉತ್ತರ ಇಲ್ಲಿ ಜಹಾಂಗೀರ್. 29ನೇ ಪ್ರಶ್ನೆ ನೋಡ್ರಿ. ವುಮೆನ್ ಆಫ್ ದಿ ಪ್ರೈಡ್ ದಿ ದೇವದಾಸಿ ಹೆರಿಟೇಜ್ ಅಂತಕ್ಕಂಥ ಕೃತಿಯನ್ನ ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಮೀ ವಿಶ್ವನಾಥನ್ ಅಂತಕ್ಕಂಥವ್ರು ವುಮೆನ್ ಆಫ್ ಫ್ರೈಡ್ ದಿ ದೇವದಾಸಿ ಹೆರಿಟೇಜ್ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ಯಾರ. 30ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಒಂದನ್ನ ಹೇಳಿಕೆಯೊಂದು, ಮತ್ತೊಂದನ್ನ ವಿವರಣೆ ಅಂತೇಳಿ ಗುರುತಿಸಲಾಗಿದೆ. ಅದರಲ್ಲಿ ಯಾವುದು ಸರಿಯಾಗಿದೆ ಮತ್ತು ಅದಕ್ಕೆ ಯಾವುದು ವಿವರಣೆ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಅಂತ ನೋಡಂತ ಹೇಳ್ಯಾರ ನೋಡ್ರಿ. ಅಮೀರ್ ಖುಸ್ರೋ ಅಂದ್ರೆ ಹೇಳಿಕೆ ಇದು. ಅಮೀರ್ ಖುಸ್ರೋ ಸಬಕ್ ಈ ಹಿಂದಿ ಅಥವಾ ಭಾರತೀಯ ಶೈಲಿಯನ್ನ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಒಂದನೇ ಹೇಳಿಕೆ. ಎರಡನೇದ್ದು, ಈತನು ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಸಿಯಾಲ್ ಅಲ್ ಔಲಿಯಾ ಹಾಗೂ ಪವೇದ್ ಉಲ್ ಪಾವದ್. ಇಲ್ಲಿ ಆಪ್ಷನ್ 6 ತಪ್ಪಾಗಿದೆ ಮತ್ತು ಆಪ್ಷನ್ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಹೇಳಿಕೆ ಸರಿಯಾಗಿದೆ, ಆದ್ರೆ 6 ತಪ್ಪಾಗಿದೆ. ಸೊ ಇಲ್ಲಿ ಆಪ್ಷನ್ 30ನೇದು 3 ಸರಿಯಾದ ಉತ್ತರ. 31ನೇ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ವಿದ್ವತ್ ಕಾರ್ಯಗಳನ್ನ ಉತ್ತೇಜಿಸಲು 1984ರಲ್ಲಿ ಈ ಕೆಳಕಂಡ ಯಾವುದನ್ನು ಸ್ಥಾಪಿಸಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಏಸಿಯಾಟಿಕ್ ಸೊಸೈಟಿ. ವಿಲಿಯಂ ಜೋನ್ಸ್ ರವರಿಂದ 1784ರಂದು ಏಸಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು. ಇನ್ನು 32ನೇ ಪ್ರಶ್ನೆ ನೋಡ್ರಿ. ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ ಎಂಬ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ರಾಮಮೋಹನ್ ಲೋಹಿಯಾ, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಇಲ್ಲಿ ರಾಮ ಮನೋಹರ್ ಲೋಹಿಯಾ. ಸಾರಿ, ಒಂದ್ ನಿಮಿಷ ವೇಟ್ ಮಾಡ್ರಿ. ಎರಡನೇ ಆಪ್ಷನ್ ರಾಮ್ ಮನೋಹರ್ ಲೋಹಿಯಾ. ಅಂದ್ರೆ ರಾಮ್ ಮನೋಹರ್ ಲೋಹಿಯಾರ್ ಅವರು ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ ಅಂತಕ್ಕಂಥ ಪುಸ್ತಕವನ್ನ ರಚನೆ ಮಾಡ್ಯಾರ. 33ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಡಚ್ಚರ 2 ಪ್ರಮುಖ ವಸಾಹತು ಸಹಿಗಳಾಗಿದ್ದವು. ದಮನ್ನ, ಸೆರಾಂಪುರ, ಟ್ರಾಂಕ್ಯುಬಾರ, ಸಾಲ್ಸೆಟ್. ಇಲ್ಲಿ ಸರಿಯಾದ ಉತ್ತರ 2 ಮತ್ತು 2ನೇದ್ದು ಅಂದ್ರೆ ಸೆರಾಂಪುರ್ ಮತ್ತು ಟ್ರಾಂಕ್ಯುಬಾರ್ ಅಂತಕ್ಕಂಥದ್ದು ಇದು ಡಚ್ಚರ 2 ಪ್ರಮುಖ ವಸಾಹತುಗಳಾಗಿದ್ದವು. 34ನೇ ಪ್ರಶ್ನೆ. ರಾಜ್ಯ ಸಂಸ್ಥಾನಗಳ ಬಗ್ಗೆ ಕೊಟ್ಟಾರ. ಏನಂತಂದ್ರೆ ಆಂತರಿಕ ತೆರಿಗೆಗಳನ್ನ ವಿಧಿಸಬಹುದಾಗಿದೆ, ಸ್ಥಳೀಯವಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯ ವ್ಯವಸ್ಥೆಯನ್ನು ಹೊಂದಿತ್ತು, ಸ್ಥಳೀಯ ವಿದ್ವಾಂಸರಿಗೆ ಆಶ್ರಯನ ನೀಡುತ್ತಿತ್ತು. 4ನೇ ಸ್ಟೇಟ್ಮೆಂಟ್, ತಮ್ಮದೇ ಆದ ವಿದೇಶಾಂಗ ನೀತಿಯನ್ನ ಹೊಂದಿತ್ತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಅಂದ್ರೆ 1, 2, 3 ಕೂಡ ಸರಿಯಾಗಿವೆ. ತಮ್ಮದೇ ವಿದೇಶಾಂಗ ನೀತಿಯನ್ನ ಇದು ತಪ್ಪು. ಸೊ ಸರಿಯಾದ ಉತ್ತರ ಇಲ್ಲಿ 2. 35ನೇದು ನೋಡ್ರಿ. ಈ ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಇನ್ನೊಂದು ವಿವರಣೆಯಾಗಿದೆ. ಅದ್ರೊಳಗೆ ಯಾವ್ದು ಸರಿ ಅದಾವು ಯಾವ್ದು ತಪ್ಪದ ಅಂತ ನಾವು ಮಾರ್ಕ್ ಮಾಡ್ಬೇಕು. ಹೇಳಿಕೆ 1 ಏನೈತಿ ನೋಡ್ರಿ. ಆರಂಭದಿಂದಲೂ ಆಡಳಿತ ಸೇವೆಗೆ ಪ್ರವೇಶವು ಅರ್ಹತೆ ಮತ್ತು
ಪರೀಕ್ಷೆಯ ಆಧಾರದಲ್ಲಿ ನಡೆಯುತ್ತದೆ. ಇದಕ್ಕೆ ವಿವರಣೆ ಯಾವುದಾಯ್ತಂತಂದ್ರೆ ಭಾರತೀಯ ವೈದ್ಯಕೀಯ ಸೇವೆ IMS ವಸಾಹತು ಅವಧಿಯ ಭಾರತದ ಅತ್ಯಂತ ಹಳೆಯ ಸೇವೆಗಳಲ್ಲಿ ಒಂದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆರ್ ಮಾತ್ರ ಸರಿಯಾಗಿದೆ. ಆದರೆ ಆಡಳಿತ ಸೇವೆಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಆರ್ ಸರಿಯಾಗಿದೆ. ಆದರೆ ಎ ಸರಿಯಾಗಿಲ್ಲ. 36ನೇ ಪ್ರಶ್ನೆ ನೋಡ್ರಿ. ಈ ಕೆಳಕಂಡ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಇನ್ನೊಂದು ವಿವರಣೆಯಾಗಿದೆ. ನೋಡ್ರಿ, ಎಲ್ಲಾ ಹೇಳಿಕೆಯ ರೂಪದಲ್ಲಿರುವಂತಹ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವ. ಅಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಚೇಂಜ್ ಆಗೈತಿ. ನಾವು ಸ್ವಲ್ಪ ಹೆಚ್ಚು ಡೆಪ್ತ್ ಓದಿದಷ್ಟು ಅಥವಾ ನಾವು ಪಾಯಿಂಟ್ ಗಳನ್ನಾಗಿ ಮಾರ್ಕ್ ಮಾಡಿ ಓದೋದ್ರಿಂದ ಇಲ್ಲಿ ನಮಗ ಆನ್ಸರ್ ಮಾಡಕ್ ಈಸಿ ಆಗುತ್ತೆ. ನೋಡ್ರಿ, ಭಾರತದಲ್ಲಿ ಪ್ರಥಮ ವೈಸ್ರಾಯನ್ನ 1858ರಲ್ಲಿ ನೇಮಿಸಲಾಯಿತು. ಸರಿಯಾಗಿದೆ. ವಿವರಣೆ ಅಂದ್ರೆ ಇದಕ್ಕೆ ವಿವರಣೆ ನೋಡ್ರಿ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಪನಿ ಆಡಳಿತದ ಬದಲು ರಾಜ್ಯ ಆಡಳಿತ ಆರಂಭವಾಯಿತು. ಹೌದು, ಇದು ರಾಜ್ಯ ಆಡಳಿತ ಆರಂಭವಾದ್ದರಿಂದ ವೈಸ್ರಾಯ್ ಅಂತ ಮಾಡಿದ್ರು. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಎನ ಸರಿಯಾದ ವಿವರಣೆಯಾಗಿದೆ. 37ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಔಧ್ನ ಸ್ವಾಧೀನಪಡಿಸುವಿಕೆ ಅಥವಾ ವಶಪಡಿಸಿಕೊಳ್ಳುವಿಕೆ, ಟಿಪ್ಪು ಸುಲ್ತಾನ್ನ ಮರಣ, ಮೂರನೇ ಕಾರ್ನಾಟಿಕ್ ಯುದ್ಧ, ಪಂಜಾಬ್ನ ಸ್ವಾಧೀನಪಡಿಸುವಿಕೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಮೂರನೇ ಕರ್ನಾಟಕ ಯುದ್ಧ ಮೊದಲು ನಡೆಯಿತು. ತದನಂತರ ಟಿಪ್ಪು ಸುಲ್ತಾನ್ನ 4ನೇ ಯುದ್ಧದಲ್ಲಿ ಮರಣ, ಆನಂತರ ಪಂಜಾಬಿನ ಸ್ವಾಧೀನಪಡಿಸುವಿಕೆ, ಆಮೇಲೆ ಔದ್ ಕೊನೆಯದಾಗಿ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. ಇನ್ನೋಡ್ರಿ 38ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ದೇಶೀಯ ಭಾಷಾ ಕಾಯ್ದೆ, ಇಲ್ಬರ್ಟ್ ಬಿಲ್ ಅಥವಾ ಮಸೂದೆ, ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆ, ರೌಲತ್ ಆಕ್ಟ್. ಇಲ್ಲಿ ಸರಿಯಾದ ಉತ್ತರ 38 ಆಪ್ಷನ್ 4. ಇವು ಸೀರಿಯಲ್ ಆಗಿ ಅದಾವ. ಸೊ ಇಲ್ಲಿ ಆಪ್ಷನ್ 4. ಇನ್ನು 39ನೇ ಪ್ರಶ್ನೆ ನೋಡ್ರಿ. ಪಟ್ಟಿ 1 ಮತ್ತು ಪಟ್ಟಿ 2 ಇಲ್ಲಿ ಹೊಂದಿಸಿ ಬರೆಯಿರಿ ಕೇಳ್ಯಾರ. MSS ಪಾಂಡ್ಯನ್, ಬಿಪಿನ್ ಚಂದ್ರಪಾಲ್, ಅನಿಲ್ ಸೀಲ್, ತಾರಾಚಂದ್. ಇಲ್ಲಿ ಬಿಪಿನ್ ಚಂದ್ರಪಾಲ್ ಅಂತಕ್ಕಂಥವ್ರು ರಾಷ್ಟ್ರೀಯವಾದಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2. A4 ಪಾಂಡ್ಯನ್ ಅಂತಕ್ಕಂಥದ್ದು ಸಬಾಲ್ಟರ್ನ್. ನೆಕ್ಸ್ಟ್ ನೋಡ್ರಿ B3 ಬಿಪಿನ್ ಚಂದ್ರಪಾಲ್ ಮಾರ್ಕಿಸ್ಟ್. ಅನಿಲ್ ಸೀಲ್ ಅಂತಕ್ಕಂಥವ್ರು ಕೇಂಬ್ರಿಡ್ಜ್. ತಾರಾಚಂದ್ ಅಂತಕ್ಕಂಥವ್ರು ರಾಷ್ಟ್ರೀಯವಾದಿ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2. ಇನ್ನು 40ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ಮಂಗಲ್ ಪಾಂಡೆ, ಬ್ಯಾರಕ್ಪುರ್, ತಾಂತ್ಯಾ ಟೋಪಿ, ಗ್ವಾಲಿಯರ್, ಬೇಗಂ ಹಜರತ್ ಮಹಲ್, ಲಕ್ನೋ, ಕನ್ವರ್ ಸಿಂಗ್, ಅರಾ. ಈ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನ ಗುರುತಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ 1, 2 ಇವು ಎಲ್ಲ ಕರೆಕ್ಟ್ ಆಗಿ ಸೀರಿಯಲ್ ಆಗೇ ಅವ. ಸೊ ಆದ್ದರಿಂದ ಇಲ್ಲಿ ಮಂಗಲ್ ಪಾಂಡೆ ಬ್ಯಾರಕ್ಪುರದಿಂದ ಶುರು ಮಾಡ್ತಾರೆ. ಅಂದ್ರೆ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ಬಾರಿಗೆ ಗುಂಡನ್ನ ಹೊಡೆಯೋದ್ರ ಮುಖಾಂತರ ಇವರು ಆರಂಭ ಮಾಡ್ತಾರ. ಆದ್ದರಿಂದ ಬ್ಯಾರಕ್ಪುರ್ ಸರಿಯಾಗಿದೆ. A1 ಎಲ್ಲೈತಿ ನೋಡ್ರಿ, ಇಲ್ಲೈತಿ. ನೆಕ್ಸ್ಟ್ ಇಲ್ಲೈತಿ ನೋಡ್ರಿ. ಇನ್ ತಾಂತ್ಯಾ ಟೋಪಿ ಗ್ವಾಲಿಯರ್ ಕರೆಕ್ಟ್ ಐತಿ. ಇದು ಬೇಗಂ ಹಜರತ್ ಮಹಲ್ ಲಕ್ನೋ, ಕನ್ವರ್ ಸಿಂಗ್ ಅರಾ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. ಇನ್ನು 41ನೇ ಪ್ರಶ್ನೆ. ಇವು ಹೊಂದಿಸಿ ಬರೆಯಿರಿನ. ಏನೈತಿ ನೋಡ್ರಿ. ದಿ ಫೈನಾನ್ಸಿಯಲ್ ಫೌಂಡೇಶನ್ ಆಫ್ ದಿ ಬ್ರಿಟಿಷ್ ರಾಜ್. ಆಪ್ಷನ್ ಬಿ ಇಂಪೀರಿಯಲಿಸಂ, ನ್ಯಾಷನಲಿಸಂ ಅಂಡ್ ದಿ ಮೇಕಿಂಗ್ ಆಫ್ ದಿ ಇಂಡಿಯನ್ ಕ್ಯಾಪಿಟಲಿಸ್ಟ್ ಕ್ಲಾಸ್. ಆಪ್ಷನ್ ಸಿ ಅಗೇನ್ಸ್ಟ್ ಲಾರ್ಡ್ ಅಂಡ್ ಸ್ಟೇಟ್, ರಿಲಿಜಿಯನ್ ಅಂಡ್ ಪೆಸೆಂಟ್, ಅಪ್ರೆಂಟಿಸಿಂಗ್ ಇನ್ ಮಲಬಾರ್ 1836 and 1921. Option D, the English East India Company, the study of excuse me. ನೋಡ್ರಿ, ದಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ದಿ ಸ್ಟಡಿ ಆಫ್ ಆನ್ ಅರ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ 16,000 to 1640. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ A3. B2 ಕರೆಕ್ಟ್ ಐತಿ. CI
ಪಣಿಕ್ಕರ್. ಆಪ್ಷನ್ ಡಿ 4 ಇದು ಸರಿಯಾಗಿದೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. 42ನೇ ಕ್ವಶನ್ ನೋಡ್ರಿ. ಮೀರತ್ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡವುಗಳಲ್ಲಿ ಯಾವುದು ಸತ್ಯವಾಗಿದೆ? 1857ರ ಈ ದಂಗೆಗೆ ಸಂಬಂಧಿಸಿದೆ. ಕಾರ್ಮಿಕ ವರ್ಗದ ಇತಿಹಾಸದಲ್ಲಿ ಪ್ರಮುಖವಾಗಿದೆ. ರಾಣಿಯರ ಘೋಷಣೆಯಿಂದ ಪ್ರಚೋದನೆಗೊಂಡಿತು. ಇದರ ಅಂಗವಾಗಿ ಬ್ರಿಟಿಷರು ಸಹ ಬಂಧನಕ್ಕೊಳಗಾದರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವ್ದಾದ್ರು 2 ಮತ್ತು 4 ಮಾತ್ರ ಈ ಮೀರತ್ ಪಿತೂರಿಗೆ ಸಂಬಂಧಿಸಿದ್ದಾಗಿದೆ. 43ನೇ ಪ್ರಶ್ನೆ. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ಮುತ್ತು ಲಕ್ಷ್ಮೀ ರೆಡ್ಡಿ, ಇ.ವಿ. ರಾಮಸ್ವಾಮಿ ನಾಯ್ಕರ್, ಈಶ್ವರ್ಚಂದ್ರ ವಿದ್ಯಾಸಾಗರ್, ಶ್ರೀ ನಾರಾಯಣ ಗುರು. ಈ ಕಡೆ ನೋಡ್ರಿ, ಮಹಿಳೆಯರ ಮತದಾನದ ಹಕ್ಕುಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ, ಹಿಂದೂ ವಿಧವೆಯರ ಪುನರ್ವಿವಾಹ, 4ನೇದ್ದು ಆತ್ಮಾಭಿಮಾನ ಚಳುವಳಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಎ ಮುತ್ತು ಲಕ್ಷ್ಮೀ ರೆಡ್ಡಿ ಅಂತಕ್ಕಂಥದ್ದು ಮಹಿಳೆಯರ ಮತದಾನ ಸರಿಯಾಗಿದೆ. ಇನ್ನು ಇ.ವಿ. ರಾಮಸ್ವಾಮಿ ನಾಯ್ಕರ್ ಅಂತಕ್ಕಂಥದ್ದು ಆತ್ಮಾಭಿಮಾನ ಚಳುವಳಿ. CI ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟರು. ಆದ್ದರಿಂದ ಇದು. ಮತ್ತೆ ಕೇರಳದ ಶ್ರೀ ನಾರಾಯಣ ಗುರುಗಳು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದಂತ ಒಬ್ಬರ ಮಹಾನ್ ವ್ಯಕ್ತಿ. ಆದ್ದರಿಂದ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. 44ನೇ ಪ್ರಶ್ನೆ. ಈ ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಇನ್ನೊಂದು ವಿವರಣೆಯಾಗಿದೆ. ನೋಡ್ರಿ, ರಾಜಾರಾಮ್ ಮೋಹನ್ ರಾಯರು ಧರ್ಮ ವಿರೋಧಿಯಾಗಿದ್ದರು. ಅವರು ಸತಿ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸಿದರು. ಇಲ್ಲಿ ಧರ್ಮ ವಿರೋಧಿ ಅಂತ ಏನಾಗಿರ್ಲಿಲ್ಲ ಅವರು, ಆದ್ರೆ ಅವರು ಸತಿ ಪದ್ಧತಿಯ ನಿರ್ಮೂಲನೆಗಾಗಿ ಶ್ರಮಿಸಿದ್ದರು. ಆದ್ದರಿಂದ ಆರ್ ಸರಿಯಾಗಿದೆ, ಎ ಸರಿಯಾಗಿಲ್ಲ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4. 45ನೇ ಪ್ರಶ್ನೆ ನೋಡ್ರಿ. ಬಾಂಬೆ ಯೋಜನೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸತ್ಯವಾಗಿದೆ? ಅಂದ್ರೆ ಬಾಂಬೆ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದಂದ್ರೆ 1, 3, 4. ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಸಹಕಾರ ಬಂಡವಾಳ ತೊಡಗಿಸುವುದು, ಅದು ಬೆಂಬಲಿಸುವುದು ಸರಿಯಾಗಿದೆ. ಇದು ದೇಶೀಯ ಮಾರುಕಟ್ಟೆಯ ಗಾತ್ರವನ್ನು ವಿಸ್ತರಿಸುವ ಅಗತ್ಯಕ್ಕೆ ಒತ್ತು ನೀಡಿತ್ತು. ಬಡತನ ನಿರ್ಮೂಲನೆ ಕಾರ್ಯದಲ್ಲಿ ಸಾರ್ವಜನಿಕ ಬಂಡವಾಳ ತೊಡಗಿಸುವಿಕೆಯನ್ನು ಆಕರ್ಷಿಸಲು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿತು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4. ಬಡತನ ನಿರ್ಮೂಲನೆ ಮಾಡುವಂತ ಉದ್ದೇಶ ಇದು ಹೊಂದಿರಲಿಲ್ಲ. ಆದ್ದರಿಂದ ಆಪ್ಷನ್ 2 ಬಿಟ್ಟು ಉಳಿಕೆದ್ವೆಲ್ಲ ಸರಿ. ಇನ್ನು 46ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಹೊಂದಿಸಿ ಬರೆಯಿರಿ. ಜಾಮಿನಿ ರಾಯ್ ತಾಳವಾದಕ, ಉಸ್ತಾದ್ ಅಮೀರ್ ಖಾನ್ ನೃತ್ಯಪಟು, ಉದಯ್ ಶಂಕರ್ ಗಾಯಕ, ಟಿ.ಎಚ್. ವಿನಾಯಕ್ ರಾಮ್. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ A4 ಜಾಮಿನಿ ರಾಯ್ ಅಂತಕ್ಕಂಥವ್ರು ವರ್ಣಚಿತ್ರಕಾರರು. ಇವರು ವರ್ಣಚಿತ್ರಕಾರರು. ನೆಕ್ಸ್ಟ್ ಉಸ್ತಾದ್ ಅಮೀರ್ ಖಾನ್ ಇವರು ಗಾಯಕರು. ಉದಯ್ ಶಂಕರ್ ಅಂತಕ್ಕಂಥವ್ರು ನೃತ್ಯಪಟು. ಉದಯ್ ಶಂಕರ್ ಅಂತ ನೃತ್ಯಪಟು ಮತ್ತು ಟಿ.ಎಚ್. ವಿನಾಯಕ್ ರಾಮ್ ರವರು ತಾಳವಾದಕ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. ಇನ್ನು 47ನೇ ಪ್ರಶ್ನೆ ನೋಡಿ. ಬ್ರಿಟಿಷರು ಉಪಸ್ಥಿತಿಯ ಭಾರತೀಯ ಭಾಷೆಗಳ ಮೇಲೆ ಬೀರಿದ ಪರಿಣಾಮಗಳ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸತ್ಯವಾಗಿದೆ? ಆಧುನಿಕ ಪ್ರಮಾಣೀಕೃತ ಹಿಂದಿ ಭಾಷೆಯ ಉದಯವಾಯಿತು. ತಪ್ಪು. ಹೇಳಿಕೆ ದೇಶೀಯ ಭಾಷೆಗಳ ಮೇಲೆ ಪ್ರಬಲ ಪರಿಣಾಮ ಉಂಟಾಯಿತು. ಉರ್ದು ಹಿಂದೂಸ್ತಾನಿ ಭಾಷೆಯ ನೋಂದಣಿಯಾಯಿತು. ದೇಶೀಯ ಭಾಷೆ ಮಾತನಾಡುವವರ ಸಂಖ್ಯೆ ಕಡಿಮೆ ಆಯಿತು. ಕೆಲವು ಪ್ರಕರಣಗಳಲ್ಲಿ ಭಾಷೆ ಕಣ್ಮರೆಯಾಯಿತು. 47ನೇ ಪ್ರಶ್ನೆ ಆಪ್ಷನ್ 1 ಸರಿಯಾದ ಉತ್ತರ. ಇಲ್ಲಿ 4 ಸರಿಯಾಗಿದೆ ಮತ್ತು 2 ಕೂಡ ಸರಿಯಾಗಿದೆ. ಇದೆರಡು ಸರಿಯಾದ ಉತ್ತರ. 48ನೇ ಪ್ರಶ್ನೆ. ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಸಾಂಕ್ರಾಮಿಕ ರೋಗಗಳ ಕಾಯ್ದೆ, ಕಂಟಾಜಿಯಸ್ ಡಿಸೀಸನ್ ಆಕ್ಟ್ ಸೋಂಕು ರೋಗಗಳ ಕಾಯ್ದೆ, ಆಲ್ ಇಂಡಿಯಾ ಲೆಪ್ರಸಿ ಆಕ್ಟ್ ಅಖಿಲ ಭಾರತ ಕುಷ್ಠರೋಗ ಕಾಯ್ದೆ, ಕಂಟೋನ್ಮೆಂಟ್ ಆಕ್ಟ್ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿ, ಲಂಡನ್ ಮಿಷನರಿ ಸೊಸೈಟಿ, ಬಸೆಲ್ ಮಿಷನ್,
ಮೆಥಾಡಿಸ್ಟ್ ಮಿಷನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. 50ನೇ ಪ್ರಶ್ನೆ ನೋಡ್ರಿ. ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಕಾಲುವೆಗಳ ಹೆಸರು. ವೆಲ್ಲೆಸ್ಲಿ ಕಾಲುವೆ ಸರಿಯಾದ ಉತ್ತರ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ರವರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡಿಸುತ್ತೇನೆ ಅಂತಕ್ಕಂಥದ್ದು 51ನೇ ಪ್ರಶ್ನೆ. ಅದನ್ನ ಹೇಳಿದವರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. 52ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಪತ್ರಿಕೆ ಅಂಬೇಡ್ಕರ್ ಅವರಿಂದ ಪ್ರಾರಂಭಿಸಲ್ಪಟ್ಟಿತು? ಅಂದ್ರೆ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದಂತ ಪತ್ರಿಕೆ ಯಾವ್ದಂತಂದ್ರೆ ಬಹಿಷ್ಕೃತ ಭಾರತ. ಇದು ಅಂಬೇಡ್ಕರ್ ಅವರ ಒಂದು ಪತ್ರಿಕೆ. ಸ್ವದೇಶಿ ಚಳವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಕೈಗಾರಿಕೆಗಳ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ದೇಶೀಯ ರೂಪಗಳನ್ನು ಮಾತ್ರ ಪ್ರತಿಪಾದಿಸಿತು. ಇದು ಬಂಗಾಳ ವಿಭಜನೆ ಸಂದರ್ಭದಲ್ಲಿ ವೇಗವನ್ನು ಪಡೆಯಿತು. ಇದು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಪ್ರತಿಪಾದಿಸಿತು. ಇದು ಬಂಗಾಳಕ್ಕೆ ಸೀಮಿತವಾಗಿತ್ತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. 54ನೇ ಪ್ರಶ್ನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಇದು 1929ರಲ್ಲಿ ಜರುಗಿತು. ಸರಿ ಐತಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಾಂಗ್ರೆಸ್, ಇದು ತಪ್ಪೈತಿ. ಬಿ ತಪ್ಪೈತಿ. ಬಿ ಇರ್ಲಾರ್ದ ಆಪ್ಷನ್. ಇದು ಹೋತು, ಇದು ಹೋತು, ಇದು ಹೋತು. ಸರಿಯಾದ ಉತ್ತರ ಆಪ್ಷನ್ ಸಿ ಮಾತ್ರ. ಸಿ ಏನೈತಿ ನೋಡ್ರಿ. ಇದು ಪೂರ್ಣ ಸ್ವರಾಜ್ಯಕ್ಕೆ ಕರೆ ನೀಡಿತು. ಇದು ಸರಿಯಾಗಿದೆ. ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದರಿಂದ ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ. 55ನೇ ಪ್ರಶ್ನೆ ನೋಡ್ರಿ. ಇದು ಹೇಳಿಕೆ ರೂಪದಲ್ಲಿರುವಂತಹ ಪ್ರಶ್ನೆ. ಒಂದು ಹೇಳಿಕೆ ಮತ್ತೊಂದು ವಿವರಣೆ. ಒಂದೇ ಹೇಳಿಕೆ ಏನಾಯ್ತು ಕೊಟ್ಟಾರ ನೋಡೋಣ. ಪ್ರಾರ್ಥನೆ, ಮನವಿ ಮತ್ತು ಪ್ರತಿಭಟನೆಗಳು ಮಂದಗಾಮಿಗಳ ವಿಧಾನವಾಗಿದ್ದು ಕರೆಕ್ಟ್ ಐತಿ. ಮಂದಗಾಮಿಗಳು ಸಾಂವಿಧಾನಿಕ ಹಾಗೂ ಶಾಂತಿಯುತ ಮಾರ್ಗದಲ್ಲಿ ನಂಬಿಕೆಯನ್ನು ಇರಿಸಿದ್ದರು. ಸೊ ಇಲ್ಲಿ ಎ ಮತ್ತು 6 ಎರಡೂ ಸರಿಯಾಗಿದ್ದರಿಂದ ಆಪ್ಷನ್ 1 ಸರಿಯಾದ ಉತ್ತರ. 56ನೇ ಪ್ರಶ್ನೆ ನೋಡ್ರಿ. ಈ ಕೆಳಗೆ ನೀಡಲಾದ 2 ವಾಕ್ಯಗಳಲ್ಲಿ ಒಂದನ್ನು ಹೇಳಿಕೆ ಮತ್ತು ಇಲ್ಲಿ ಹೇಳಿಕೆ ಮತ್ತು ವಿವರಣೆ ಪ್ರಶ್ನೆ. ಒಂದೇ ಹೇಳಿಕೆ ಏನೈತಿ ನೋಡ್ರಿ. ಸ್ವದೇಶಿ ಆಂದೋಲನವು ಸ್ಥಳೀಯ ಮತ್ತು ದೇಶೀಯ ವಸ್ತುಗಳ ಬಳಕೆಯನ್ನ ಉತ್ತೇಜಿಸಿತ್ತು. ಅಂದ್ರೆ ಸ್ವದೇಶಿ ಚಳವಳಿ ಏನ್ ನಡೀತಲ್ಲ ಅದು ಸ್ಥಳೀಯ ಅಥವಾ ದೇಶೀಯ ವಸ್ತುಗಳನ್ನ ಬಳಕೆಯನ್ನ ಉತ್ತೇಜಿಸಿತು. ಸರಿ ಐತಿ ನೋಡ್ರಿ. ಗಾಂಧೀಜಿಯವರ ದಂಡಿ ಯಾತ್ರೆಗೆ ಕರೆ ನೀಡಿ ಉಪ್ಪು ತಯಾರಿಸಲು ಹೇಳಿದ್ರು. ಆದ್ರೆ ಇದಕ್ಕೆ ವಿವರಣೆ ಅಲ್ಲ ಇದು ನೋಡ್ರಿ. ಇದು ಕರೆಕ್ಟ್ ಐತಿ, ಆದ್ರೆ ಇದು ಕರೆಕ್ಟ್ ಐತಿ, ಆದರೆ ಇದಕ್ಕೆ ಇದು ಸರಿಯಾದ ವಿವರಣೆ ಅಲ್ಲ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2. 56(2). 57ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಮತ್ತೊಂದು ಕಾಲಾನುಕ್ರಮದಲ್ಲಿ ಪ್ರಶ್ನೆ. ಕ್ವಿಟ್ ಇಂಡಿಯಾ ಚಳವಳಿ, ಸವಿನಯ ಕಾನೂನು ಭಂಗ ಚಳವಳಿ, ಖೇಡಾ ಸತ್ಯಾಗ್ರಹ, ಅಸಹಕಾರ ಸತ್ಯಾಗ್ರಹ. 57ನೇ ಪ್ರಶ್ನೆ ಆಪ್ಷನ್ ಸಿ ಸರಿಯಾದ ಉತ್ತರ. ಮೊದಲ ಬಾಗಿ ಖೇಡಾ ಸತ್ಯಾಗ್ರಹ ನಡೀತು, ತದನಂತರ ಅಸಹಕಾರ ಚಳವಳಿ ನಡೀತು, ತದನಂತರ ಸವಿನಯ ಕಾನೂನು ಭಂಗ ಚಳವಳಿ ನಡೀತು, ಅನಂತರ ಕ್ವಿಟ್ ಇಂಡಿಯಾ ಚಳವಳಿ. ನೆಕ್ಸ್ಟ್ ನೋಡ್ರಿ. 58ನೇ ಪ್ರಶ್ನೆ. ಮುಂದಿನವುಗಳನ್ನ ಕಾಲಾನುಕ್ರಮದಲ್ಲಿ, ಇದು ಕಾಲಾನುಕ್ರಮ. ಕ್ಯಾಬಿನೆಟ್ ಆಯೋಗ, ಸೈಮನ್ ಕಮಿಷನ್, ಕ್ವಿಟ್ ಇಂಡಿಯಾ ಚಳವಳಿಯ ಪ್ರಾರಂಭ, ಎರಡನೇ ದುಂಡು ಮೇಜಿನ ಸಮ್ಮೇಳನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಬಿ ಮೊದಲು, ತದನಂತರ ಡಿ, ಆನಂತರ ಸಿ, ಆನಂತರ ಎ ಕ್ಯಾಬಿನೆಟ್ ಕೊನೆಗೆ. 59ನೇ ಪ್ರಶ್ನೆ ನೋಡ್ರಿ. ಹೊಂದಿಸಿ ಬರೆಯಿರಿ. ಜೆ.ಸಿ. ಕುಮಾರಪ್ಪ, ರಣಜಿತ್ ಗುಹಾ, ಚಂದ್ರಶೇಖರ್, ರಜನಿ ಪಾಲ್ಮೇದತ್. ಈ ಕಡೆ ನೋಡ್ರಿ ಆಂಟೋನಿಯೋ ಗ್ರಾಮ್ಶಿ, ಆಚಾರ್ಯ ನರೇಂದ್ರ ದೇವ, ಮಹಾತ್ಮ ಗಾಂಧಿ, ಕಾರ್ಲ್ ಮಾರ್ಕ್ಸ್. ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. A3 ಕುಮಾರಪ್ಪ, A3. BI ರಣಜಿತ್ ಗುಹಾ, ಆಂಟೋನಿಯೋ ಗ್ರಾಮ್ಶಿ, ಮತ್ತೆ ಚಂದ್ರಶೇಖರ್, ಆಚಾರ್ಯ ನರೇಂದ್ರ ದೇವ, ರಜನಿ ಪಾಲ್ಮೇದತ್, ಕಾರ್ಲ್ ಮಾರ್ಕ್ಸ್. 60ನೇ ಪ್ರಶ್ನೆ. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ಗದರ್ ಚಳವಳಿ, ಅಹಿಂಸೆ, ಹಿಂಸೆ, ಅಹಿಂಸೆ, ಪ್ರತಿಸ್ಪಂದನೆ ಇಲ್ಲದಿರುವುದು, ಪರಸ್ಪರ ಮಧ್ಯ ಪ್ರವೇಶಿಸುವುದು. ಖಿಲಾಫತ್ ಚಳವಳಿ, ಪಂಚಶೀಲ, ಗುಜರಾತ್ ಸಿದ್ಧಾಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗೈತಿ. ಖಿಲಾಫತ್ ಚಳವಳಿ, ಅಹಿಂಸೆ ಕರೆಕ್ಟ್ ಐತಿ. ಪಂಚಶೀಲ ಏನೈತಿಲ್ಲ ಪರಸ್ಪರ ಮಧ್ಯ ಪ್ರವೇಶಿಸದಿರುವುದು ಕರೆಕ್ಟ್ ಐತಿ. ಗುಜರಾತ್
ಸಿದ್ಧಾಂತ ಅಂತಕ್ಕಂಥದ್ದು ಸ್ಪಂದನೆ ಇಲ್ಲದಿರುವುದು. ಇವೆರಡು ಎಕ್ಸ್ಚೇಂಜ್ ಮಾಡ್ಯಾರ ಅಷ್ಟೇ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು 61ನೇ ಪ್ರಶ್ನೆ ನೋಡ್ರಿ. ಈ ಕೆಳಗೆ ನೀಡಲಾಗಿರುವಂತಹ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆ ಮತ್ತು ವಿವರಣೆ. ಇಲ್ಲಿ ಮತ್ತೊಂದು ಹೇಳಿಕೆ ಮತ್ತು ವಿವರಣೆ. ಆಧುನಿಕೋತ್ತರವಾದವು ಸಾಪೇಕ್ಷವಾದುದನ್ನು ಅನುಸರಿಸುತ್ತದೆ. ಆಪ್ಷನ್ 2. ಪ್ರತಿಯೊಂದು ಐತಿಹಾಸಿಕ ಕಾರ್ಯವು ಅಪೂರ್ಣ ಅಥವಾ ಭಾಗಶಃ ಮತ್ತು ತಾತ್ಕಾಲಿಕವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಎರಡೂ ಹೇಳಿಕೆಗಳು ಸರಿಯಾಗಿವೆ ಹಾಗೂ ಎನ ಸರಿಯಾದ ವಿವರಣೆಯಾಗಿದೆ. 62ನೇ ಪ್ರಶ್ನೆ ನೋಡ್ರಿ. ಸಿ.ಪಿ. ಸ್ಕಾಟ್ ರವರ ಈ ಕೆಳಗೆ ಹೇಳಿಕೆಯನ್ನ ಪೂರ್ಣಗೊಳಿಸಿ. ವಾಸ್ತವಾಂಶಗಳು ಪರಿಶುದ್ಧವಾಗಿವೆ, ಅಭಿಪ್ರಾಯಗಳು ಡ್ಯಾಶ್ ಆಗಿವೆ ಅಂತಕ್ಕಂಥದ್ದು ಸಿ.ಪಿ. ಸ್ಕಾಟ್ ರವರ ಒಂದು ಹೇಳಿಕೆ. ಇದು ಮುಂದುವರೆದಿದ್ದೇನಪ್ಪಾ ಅಂತಂದ್ರೆ ಬಿಟ್ಟ ಸ್ಥಳ ಏನಂತಂದ್ರೆ ಮುಕ್ತವಾಗಿದೆ. ಆಪ್ಷನ್ 2. 62. 63ನೇ ಪ್ರಶ್ನೆ ನೋಡ್ರಿ. ಮುಂದಿನವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ. ಊಳಿಗಮಾನ್ಯ ಪದ್ಧತಿ, ಬಂಡವಾಳಶಾಹಿ ಪದ್ಧತಿ, ಗುಲಾಮಿ ಪದ್ಧತಿ, ಪ್ರಾಚೀನ ಕಮ್ಯುನಿಸಂ. ಸರಿಯಾದ ಉತ್ತರ ಆಪ್ಷನ್ 3. 64ನೇ ಪ್ರಶ್ನೆ ನೋಡ್ರಿ. ಸಂತ ಅಗಸ್ಟೈನ್, ಅರ್ನಾಲ್ಡ್ ಟೈನಾಬಿ, ಇಬ್ನ್ ಖಲ್ದುನ್, ಒಸ್ವಾಲ್ಡ್ ಸ್ಪೆಗ್ಲರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. 1 ಸರಿಯಾಗಿದೆ. B4 ಅರ್ನಾಲ್ಡ್ ಟೈನಬಿ 4 ಅಂತಕ್ಕಂಥದ್ದು ಬಂಧಿತ ನಾಗರಿಕತೆ. C2 ಇಬ್ನ್ ಖಲ್ದುನ್, ಕಿತಾಬ್ ಉಲ್ ಐಬರ್ ಅಂತಕ್ಕಂಥದ್ದು ಸರಿಯಾಗಿದೆ. D3 ಒಸ್ವಾಲ್ಡ್ ಸ್ಲೆಗ್ಲರ್ ಅಂತಕ್ಕಂಥದ್ದು ಪೌಸ್ಟಿಯನ್ ನಾಗರಿಕತೆ ಬಗ್ಗೆ ಹೇಳ್ತಾರ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4. 65ನೇ ಪ್ರಶ್ನೆ. ಕೃತಿ ಚೌರ್ಯವನ್ನ ಪರಿಶೀಲಿಸುವ ತಂತ್ರಾಂಶ ಯಾವುದು? ಕೃತಿ ಚೌರ್ಯವನ್ನ ಪರಿಶೀಲಿಸುವಂತ ಒಂದು ತಂತ್ರಾಂಶ ಯಾವ್ದಪ್ಪ ಅಂತಂದ್ರ ಸರಿಯಾದ ಉತ್ತರ ಇಲ್ಲಿ ಉರ್ಕುಂಡ. 66ನೇ ಪ್ರಶ್ನೆ. ಲೊರೆಂಜ್ ವಲ್ಲಾರ್ ಅವರು ಡಿಸ್ಕೋರ್ಸ್ ಆನ್ ಫೋರ್ಜರಿ ಆಫ್ ದ ಅಲೆಗ್ಡ್ ಡೊನೇಷನ್ ಕಾನ್ಸ್ಟಂಟೈನ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಚರ್ಚ್ ಇತಿಹಾಸಶಾಸ್ತ್ರ ವಿಮರ್ಶೆ, ಭಾಷಾಶಾಸ್ತ್ರದ ವಿಮರ್ಶೆ, ಅನುಗಮನ ವಿಧಾನ, ನಿಗಮನ ವಿಧಾನ. ಸರಿಯಾದ ಉತ್ತರ ಭಾಷಾಶಾಸ್ತ್ರದ ಒಂದು ವಿಮರ್ಶೆ. ಯಾವುದು ಅಂತಂದ್ರೆ ಡಿಸ್ಕೋರ್ಸ್ ಆನ್ ದ ಫೋರ್ಜರಿ ಆಫ್ ದ ಅಲಿಗ್ಡ್ ಡೊನೇಷನ್ ಆಫ್ ಕಾನ್ಸ್ಟಂಟೈನ್. 67ನೇ ಪ್ರಶ್ನೆ ನೋಡ್ರಿ. ಈ ಕೆಳಗೆ ನೀಡಿರುವ ಸಂಶೋಧನೆಯ ಹಂತಗಳನ್ನ ಕ್ರಮಾನುಗತವಾಗಿ ಜೋಡಿಸಿರಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಅಥವಾ ಆಪ್ಷನ್ 3. CA-B ನೋಡ್ರಿ. ದತ್ತಾಂಶ ಸಂಗ್ರಹ, ಆಮೇಲೆ ಅನ್ವೇಷಣೆ, ಆಮೇಲೆ ಅರ್ಥ ವಿವರಣೆ, ಆಮೇಲೆ ಟಿಪ್ಪಣಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. 68ನೇ ಪ್ರಶ್ನೆ. ಮೊದಲ ಜರ್ಮನ್ ಒರಿಸ್ಸಾ ಸಂಶೋಧನೆ ಯೋಜನೆಯು 1969-77 ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಉಪಯುಕ್ತ ಇತಿಹಾಸ, ಮಾರ್ಕಿಸ್ಟ್ ಇತಿಹಾಸ, ಪ್ರಾದೇಶಿಕ ಇತಿಹಾಸ, ಸಂಬಂಧಿತ ಇತಿಹಾಸ. ಸರಿಯಾದ ಉತ್ತರ ಪ್ರಾದೇಶಿಕ ಇತಿಹಾಸ. ಹಿಸ್ಟಾರಿಕಲ್ ಸೆಮಿನಾರ್ ಅನ್ನು ಪ್ರಥಮ ಬಾರಿಗೆ ಸ್ಥಾಪಿಸಿದವರು ಯಾರು? 69ನೇ ಪ್ರಶ್ನೆ. ಇಲ್ಲಿ ಲಿಯೋಪೋಲ್ಡ್ ವಾನ್ ರಾಕ್. 70ನೇ ಪ್ರಶ್ನೆ. ಕೆಳಕಂಡ ಎರಡು ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಇನ್ನೊಂದು ವಿವರಣೆಯಾಗಿದೆ. ಇಲ್ಲಿ ಹೇಳಿಕೆ ಮತ್ತು ವಿವರಣೆ ಪ್ರಶ್ನೆ. ಒಂದೇ ಹೇಳಿಕೆ ಏನಿದೆ ನೋಡ್ರಿ. ಇತಿಹಾಸ ಒಂದು ನಿಗದಿತ ಗುರಿಯನ್ನ ಹೊಂದಿರುವ ಪ್ರಕ್ರಿಯೆಯಾಗಿದ್ದು ಇಲ್ಲಿ ವರ್ತಮಾನವನ್ನ ಹಿಂದಿನ ಒಟ್ಟು ಸ್ವರೂಪಗಳ ಆಧಾರದಲ್ಲಿ ಅರ್ಥೈಸಿಕೊಳ್ಳಲಾಗುತ್ತದೆ. ಇತಿಹಾಸದ ಚಲನೆಯು ನಿರಂತರವಾಗಿ ಪ್ರಗತಿ ಮತ್ತು ಸುಧಾರಣೆಯ ಹಾದಿಯನ್ನು ಭಾವಿಸಲಾಗಿದೆ. ವ್ಯಕ್ತಿಯ ಜನ್ಮ, ಯೌವನ, ವೃದ್ಧಾಪ್ಯ, ಮರಣದ ರೀತಿಯಲ್ಲಿ ಸಮಾಜ ಮತ್ತು ನಾಗರಿಕತೆಗಳ ಉದಯ, ಅವನತಿ, ಅವಸಾನ ಎಂಬುದು ವರ್ತುಲದಲ್ಲಿ ಬದಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆದರೆ ಆರವು ಎಗೆ ಸರಿಯಾದ ಕಾರಣವಲ್ಲ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2. ಇಲ್ಲಿವರೆಗೂ ನಾವು 70 ಕ್ವಶನ್ ಗಳನ್ನ ನೋಡಿದ್ವಿ. ಇದರಲ್ಲಿ ಮುಂದಿನ ಕ್ವಶನ್ ಗಳನ್ನು ಇನ್ನೊಂದು ಪಾರ್ಟ್ ಮಾಡೋಣ. ಯಾಕಂದ್ರೆ ವಿಡಿಯೋ ಬಹಳ ಲೆಂತಿ ಆಗ್ತದೆ ಅಂತೇಳಿ ಪಾರ್ಟ್ 2 ಮಾಡಿ ಈ ವಿಡಿಯೋನ ಹಾಕ್ತೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.